ಲಾಹೋರ್ ಪೊಲೀಸ್ ಇಂದ ಅದು ಕಂಪಲ್ಸರಿ ರೂಲ್ಸ್. ಯಾವುದೇ ಫಾರಿನರು ಪಾಕಿಸ್ತಾನದ ನೆಲದಲ್ಲಿ ಓಡಾಡಬೇಕು ಅಂತಿದ್ರೆ ಕೆಲವು ಪ್ರಾಂತ್ಯಗಳಲ್ಲಿ ನೀವು ಸೆಕ್ಯೂರಿಟಿ ತಗೊಂಡೋಗ್ಬೇಕು ಅಂತ ಅದಕ್ಕೆ ಪರ್ಮಿಷನ್ ಇರುತ್ತೆ. ಅವ್ರು ನಿಮ್ ಜೊತೆಗೆ ಡಿಸ್ಟರ್ಬ್ ಮಾಡದೆ ನಿಮ್ ಮುಂದೆ ಹಿಂದೆ ಎಸ್ಕಾರ್ಟ್ಸ್ ತರ ಇರ್ತಾರೆ. ನಂದು ಮಿಷನ್ 197 ಅಂತ ಇದೆ. ಗ್ಲೋಬಲ್ ಕನ್ನಡಿಗರ ಇನಿಷಿಯೇಟಿವ್ ಅಲ್ಲಿ ಪ್ರಪಂಚದ 197 ದೇಶವನ್ನ ಅಪ್ಪಟ ಕನ್ನಡದಲ್ಲಿ ಕನ್ನಡಿಗರಿಗೆ ತೋರಿಸಬೇಕು. ಕರ್ನಾಟಕದ ಸಂಸ್ಕೃತಿಯನ್ನ ಹೊರ ದೇಶಕ್ಕೆ ತಗೊಂಡೋಗ್ಬೇಕು. ಪಾಕಿಸ್ತಾನದಲ್ಲೂ ಕೂಡ ಸಮಸ್ಯೆ ಇದೆ. ನೀರು, ಊಟದ ವಿಚಾರಕ್ಕೆ, ಬಟ್ಟೆ, 3 ವಿಷಯಕ್ಕೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಸೊ ನನಗೆ ಅದನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳೋದಂದ್ರೆ ಯಾವ ತರ ಅಲ್ಲಿ ಕಂಡೀಷನ್ ಇದೆ ಜನಗಳದ್ದು ಅಂತ. ಪಾಕಿಸ್ತಾನದಲ್ಲಿ ಕೂಡ ನಮ್ ತರನೇ ಸರ್ವೇ ಸಾಮಾನ್ಯ ಜನರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ನಾರ್ಮಲ್ ಜನಗಳಿದ್ದಾರೆ. ಸಾಕಷ್ಟು ಮಾರ್ಕೆಟು ಮತ್ತೆ ಫುಡ್ ಸ್ಟ್ರೀಟ್ ಎಲ್ಲ ಹೋದಾಗ ಅಂತವ್ರು ಸಿಗ್ತಾರೆ. ಈಗ ನಾನು ಹೋದಾಗ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಕೂಡ ನಡೀತಾ ಭಾರತ ಪಾಕಿಸ್ತಾನದ. ಭಾರತ ತಂಡ ಪಾಕಿಸ್ತಾನಕ್ಕೆ ಬಂದಿಲ್ಲ ಅನ್ಬಿಟ್ಟು ಫುಲ್ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು. ಅಲ್ಲಿ ಪಾಕಿಸ್ತಾನದ ಮಕ್ಕಳೊಂದಿಗೆ ಕ್ರಿಕೆಟ್ ಆಡದಂತ ಒಂದು ಸಂದರ್ಭವನ್ನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಅಲ್ಲಿ ರೋಡಲ್ಲಿ ಆಡ್ತಾ ಇರ್ತಾರೆ. ನಾವೊಂದು ಗುರುದ್ವಾರದ ವಿಸಿಟ್ಗೆ ಹೋಗಿರ್ತೀವಿ. ನಾನು ಗುರುದ್ವಾರ 2 ನೋಡಿರ್ತೀನಿ. ನಾನು ಗುರುದ್ವಾರಕ್ಕೆ ಮತ್ತೆ ಹೋಗಲ್ಲ, ನಾನು ಇವಾಗ ಮಕ್ಕಳ ಜೊತೆ ಕ್ರಿಕೆಟ್ ಆಡಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಸೆಕ್ಯೂರಿಟಿಯವರು ಈ ಕಡೆ ಆ ಕಡೆ ಇಬ್ರು ಒಂದು AK-47 ಗನ್ನು, ನಾನು ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಮಕ್ಕಳೆಲ್ಲ ಗುರ್ತಿಡಿಯಲ್ಲ ಸಡನ್ ಆಗಿ. ಯಾಕಂದ್ರೆ ಭಾರತ ದೇಶದವರು ಪಾಕಿಸ್ತಾನದವರು ಆಲ್ಮೋಸ್ಟ್ ಒಂದೇ ತರ ಕಾಣಿಸ್ತೀವಿ, ಎಸ್ಪೆಷಲಿ ಗಡ್ಡ ಬಿಟ್ರಂತೂ ಸಿಮಿಲರ್. ನಾನು ಮಾತಾಡ್ತಾ ಹಿಂದೂಸ್ತಾನ್ ಸೇವ್ ಅಂತೀನಿ, ಓ ವಾ ಅಂತೆಲ್ಲ ಹೇಳಿ ಬಂದು ಶೇಕ್ ಹ್ಯಾಂಡ್ ಮಾಡ್ತಾರೆ. ಅಲ್ಲಿ ಮಕ್ಕಳೆಲ್ಲ ಒಂಥರ ಬಹಳ ಪ್ರೀತಿಯಿಂದ ನಮಸ್ಕಾರ ಹೇಳ್ತಾರೆ, ಒಂಥರ ಸಲಾಂ ಅಂತೆಲ್ಲ ಹೇಳ್ತಾರೆ. ಮಕ್ಳಿಗೆ ನಾವೇನೋ ಕೆಟ್ಟ ಬುದ್ಧಿ ಹೇಳ್ಕೊಡಕ್ಕಾಗತ್ತಾ? ಅಥವಾ ಆ ಮಕ್ಳನ್ನ ಮುಂಚೆನ ಟ್ರೈನಿಂಗ್ ಮಾಡಿದ್ದಾರೆ. ನಾನು ಸಡನ್ ರೋಡಲ್ಲಿ ಸಿಕ್ದವರು ಕ್ರಿಕೆಟ್ ಆಡ್ತಾ ಇರ್ತಾರೆ. ಇವತ್ತು ಕ್ರಿಕೆಟ್ ನಾನು ಆಡ್ತೀನಿ, ಇಂಡಿಯಾ ಟೀಮ್ ಬಂದಿಲ್ಲವಲ್ಲ, ನಾನೇ ಇಂಡಿಯಾ ಟೀಮ್ ಅನ್ಕೊಳ್ಳಿ, ನಾವೆಲ್ಲ ಆಡೋಣ ಅಂದ್ಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲ ಆಗುತ್ತೆ. ಹಾ, ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅವರೆಲ್ಲ ಪಾಕಿಸ್ತಾನ್ ಕಲರ್ಸ್ ಹಾಕೊಂಡ್ ಬಂದಿರ್ತಾರೆ. ಅವರೆಲ್ಲ ನನ್ನ ಜೊತೆಗೆ ಆಡ್ತಾರೆ. ನಾನು 6 ಹೊಡಿಯೋದು, ಅವ್ರು ಬೋಲ್ಡ್ ಮಾಡೋದು ಎಲ್ಲ ಒಂದ್ ಮಜಾ. ಅದಾದ್ಮೇಲೆ ಕೇಳ್ತೀನಿ ಯಾರು ಗೆಲ್ತಾರೆ ಮ್ಯಾಚ್ ಅಂತ. ಪಾಕಿಸ್ತಾನ್ ಅಂತ ಹೇಳ್ತಾರೆ. ನಾವು ಹಿಂದೂಸ್ತಾನ್ ಅಂತ ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯ. ಈಗ ಇಷ್ಟೇ ಯೋಚನೆ ಮಾಡಿ, ವಿರಾಟ್ ಕೊಹ್ಲಿ ನಿನ್ನೆ ಮುಂಬೈ ಇಂಡಿಯನ್ಸ್ ಮೇಲೆ ಒಂದು ಮ್ಯಾಚ್ ನಡೆಯುತ್ತೆ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಇಂಡಿಯನ್ ಕ್ಯಾಪ್ಟನ್ ಆಗಿದ್ದರು, ಭಾರತ ದೇಶದ ಅತ್ಯಂತ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟರ್ ಅಂತ ಸರ್ಟಿಫೈ ಆಗಿರೋರು. ಅವ್ರು ಇಂಡಿಯಾಲ್ ಆಡ್ತಾ ಇದ್ರೆ, ಇಂಡಿಯಾಗೋಸ್ಕರ ಆಡ್ತಾ ಇದ್ರೆ, ವಾಂಕಡೆ ಸ್ಟೇಡಿಯಂ ಅಲ್ಲಿ ವಿರಾಟ್ ಅಂತಾರೆ. ಅದೇ RCB ಆಡ್ತಾ ಇದ್ರೆ ವಾಂಕಡೆಯಲ್ಲಿ ಬೂ ಅಂತಾರೆ. ಅಂದ್ರೆ ಅವನು ಭಾರತ ದೇಶದ ಕ್ಯಾಪ್ಟನ್, ಭಾರತದ ತಂಡದ ಒಬ್ಬ ಪರ್ಸನ್ ಅಂತ ಮರ್ತ್ಬಿಟ್ರು ಆ ಕ್ಷಣದಲ್ಲಿ ನಾವು ಮುಂಬೈ ಇಂಡಿಯನ್ಸ್. ಅಂದ್ರೆ ತಂಡ ಮಾಡ್ಕೊಳ್ಳೋದು ಬಹಳ ಸುಲಭ. ಮನುಷ್ಯರ ಮನಸ್ಸಲ್ಲಿ ತಂಡ ಅಂತ ಹಾಕ್ಬಿಟ್ರೆ ಜೊತೆಗಿದ್ದವ್ರನ್ನೇ ಸಪರೇಟ್ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ಅಲ್ವಾ? ಈ ತರ ಸೆಕ್ಯೂರಿಟಿ ಅಂತಂದ್ರೆ ಯಾವ ತರ ಇರ್ತಾ ಇತ್ತು? ನೀವು ಹೇಳಿದ್ ಇವಾಗ ಅಷ್ಟೇ ನಿಮ್ಮ ಅಕ್ಕಪಕ್ಕ AK-47 ಇಟ್ಕೊಂಡು ಒಂದು ಸೆಕ್ಯೂರಿಟಿ ಅಂತಂದು. ಲಾಹೋರ್ ಪೊಲೀಸ್ ಇಂದ ಅದು ಕಂಪಲ್ಸರಿ ರೂಲ್ಸ್. ಯಾವುದೇ ಫಾರಿನರು ಪಾಕಿಸ್ತಾನದ ನೆಲದಲ್ಲಿ ಓಡಾಡಬೇಕು ಅಂತಿದ್ರೆ ಕೆಲವು ಪ್ರಾಂತ್ಯಗಳಲ್ಲಿ ನೀವು ಸೆಕ್ಯೂರಿಟಿ ತಗೊಂಡೋಗ್ಬೇಕು ಅಂತ ಅದಕ್ಕೆ ಪರ್ಮಿಷನ್ ಇರುತ್ತೆ. ಅವ್ರು ನಿಮ್ ಜೊತೆಗೆ ಡಿಸ್ಟರ್ಬ್ ಮಾಡದೆ ನಿಮ್ ಮುಂದೆ ಹಿಂದೆ ಎಸ್ಕಾರ್ಟ್ಸ್ ತರ ಇರ್ತಾರೆ. ಅವ್ರು ನಿಮ್ಗೆ ಯಾವ್ದೇ ರೀತಿ ಮಾತಾಡ್ಸೋದು, ತೊಂದರೆ ಮಾಡೋದು ಮಾಡಲ್ಲ. ಬಟ್ ಮಾತಾಡಿಸ್ದೇನೆ ಅವ್ರನ್ನೆಲ್ಲ. ಆ ವಿಡಿಯೋಸ್ ಕೂಡ ಇದೆ. ಬಹಳ ಫ್ರೆಂಡ್ಲಿ ಆಗಿದ್ರು ಜನ. ಭಾರತ ದೇಶದ ಅಭಿಪ್ರಾಯ ಕೂಡ ಯಾರೂ ನನಗೆ ಹೇಟ್ ಕೊಡ್ಲಿಲ್ಲ. ಭಾರತ ದೇಶದ ಬಗ್ಗೆ ಕೇಳಿದಾಗ ಕೂಡ, ಈಗ ಮೋದಿಯವರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಮೋದಿಯವರು ಎಂತ ಪರ್ಸನ್ ಅಂತ. ನಾನು ಕೇಳ್ತೀನಿ ಪಾಕಿಸ್ತಾನ, ನಿಮ್ಮ ಅಭಿಪ್ರಾಯದಲ್ಲಿ ಮೋದಿ ಏನು ಅಂತ. ಅವ್ರು ಹೇಳ್ತಾರೆ ಮೋದಿ ಇಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ಬಟ್ ಹಿ ಇಸ್ ನಾಟ್ ಗುಡ್ ವಿತ್ ಮೈನಾರಿಟೀಸ್ ಅಂತಾನು ಕೂಡ ಹೇಳ್ತಾರೆ. ನಾನು ಹೇಳಿದ್ದು, ಈಗ ನಾನು ನನ್ನ ಒಪಿನಿಯನ್ ಅವ್ರ ಮೇಲೆ ಹೇರಕ್ ಹೋಗ್ತಾ ಇಲ್ಲ. ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಂಡು ನಿಮಗ್ ತೋರಿಸ್ತಾ ಇದೀನಿ. ಪಾಕಿಸ್ತಾನದ ಯುವಕರು ಮೋದಿನ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೆದ್ರು. ಅದರ ಅರ್ಥ ಏನು? ಒಳ್ಳೆ ಕೆಲಸ ನೀವು ಎಲ್ಲೇ ಮಾಡಿದ್ರು ಅದನ್ನ ಗುರ್ತು ಜನ ಹಿಡಿತಾರೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಆಮೇಲೆ ಈಗ ಎಲ್ಲ ಅಭಿಪ್ರಾಯನೂ ಸರಿ, ಎಲ್ಲ ಅಭಿಪ್ರಾಯನೂ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಒಪಿನಿಯನ್ ಇಸ್ ಲೈಕ್ ಅನ್ ಆಸೋಲ್, ಎವ್ರಿಬಡಿ ಹ್ಯಾಸ್ ಒನ್. ಸೊ ಎಲ್ಲರಿಗೂ ಒಂದು ಒಪಿನಿಯನ್ ಅಂತ ಇರುತ್ತೆ ಲೈಫಲ್ಲಿ. ಅವ್ರವ್ರ ಒಪಿನಿಯನ್ ಅವ್ರವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಹೊರತು, ನೀನ್ ಯಾಕೆ ಈಗ ನನ್ಗೆ ಇಷ್ಟ ಇಲ್ದಿರೋ ಒಪಿನಿಯನ್ ಹೇಳಿದ ತಕ್ಷಣ ನೀನ್ ನಂಗೆ ಶತ್ರು, ನನ್ಗೆ ಇಷ್ಟವಾಗೋ ರೀತಿಯಲ್ಲಿ ನೀನ್ ಮಾತಾಡಿದ್ರೆ ನಂಗೆ ನೀನ್ ಮಿತ್ರ. ಹಂಗಲ್ಲ. ಕ್ರಿಟಿಸಿಸಮ್ ಈಸ್ ದ ಪಿಲ್ಲರ್ ಆಫ್ ಡೆಮೋಕ್ರಸಿ. ಆದ್ರೆ ಹೇಳೋ ರೀತಿ ಇದೆ. ಅಸಹ್ಯವಾಗಿ ಹೇಳೋದು. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ, ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಾವು ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಈಗ ನಾನು ವೋಟ್ ಹಾಕದೇ ಇರ್ಬೋದು, ಆದ್ರೆ ನನ್ನ ಡೆಮೋಕ್ರಸಿಯ ಪ್ರಜಾಪ್ರಭುತ್ವದ ಒಂದು ಲೈನ್ ಅಲ್ಲಿ ಅವರು ವೋಟ್ ಮಾಡಿದ್ದಾರೆ, ನಾವು ಗೆಲ್ಸಿದೀವಿ, ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ನಾನು ಆಚೆ ದೇಶಗಳಿಗೆ ಹೋದಾಗ ನಾನು ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ ಅವರೇ. ನಾನು ವೋಟ್ ಹಾಕದೇ ಇದ್ರು ಕೂಡ ಅವರೇ ನನ್ನ ಪ್ರಧಾನಮಂತ್ರಿ.
ಹೌದು. ಅಲ್ವಾ? ನಾನು ಅವ್ರಿಗೆ ಅಲ್ಲಿ ಹೋಗಿ ಡಿಸ್ರೆಸ್ಪೆಕ್ಟ್ ಮಾಡಕ್ಕಾಗತ್ತಾ? ಅಥವಾ ನನ್ನ ದೇಶದಲ್ಲಿ ನಾನು ಡಿಸ್ರೆಸ್ಪೆಕ್ಟ್ ಮಾಡಕ್ಕಾಗತ್ತಾ? ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ಬೇಕಾದ್ರೆ ಅವ್ರನ್ನ ಸೋಲ್ಸಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಆದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜನ ಅವ್ರನ್ನ ಗೆಲ್ಸಿರೋದು. ಬಟ್ ಕ್ರಿಟಿಸಿಸಮ್ ಮಾಡ್ಬೋದು, ನೀವು ಮಾಡ್ತಾರೋ ಸರಿ ಇಲ್ಲ, ನಿಮ್ ಪಾಲಿಸಿ ಸರಿ ಇಲ್ಲ, ಇದನ್ನ ಹಿಂಗ್ ಸರಿ ಮಾಡ್ಬೇಕು, ಇಲ್ಲ ನಾವು ಧರಣಿ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ಎಲ್ಲದಕ್ಕೂ ಒಂದು ರೀತಿ ಇದೆ. ಆದ್ರೆ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಸೋದು ಇದು ಡೆಮೋಕ್ರಸಿಗೆ ಅಗೇನ್ಸ್ಟ್. ನಮ್ಮ ಸಿಸ್ಟಮ್ ಅಲ್ಲಿ ಏನಿದೆ ಅದರ ಒಂದು ಕಟ್ಟುನಿಟ್ಟಲ್ಲೇ ನಾವು ಬದುಕಬೇಕು. ಹಾಗಂತ ಕ್ರಿಟಿಸಿಸಮ್ ಮಾಡದೆ ಕೂಡ ನೀನೇ ದೇವರು, ನೀನೇ ಭಗವಂತ ಅಂತ ಭಕ್ತಿಯಿಂದನೂ ಬದುಕೋದು ತಪ್ಪು. ಅಥವಾ ನಮ್ಮ ಪೊಲಿಟಿಷಿಯನ್ಸ್ ನ ದೇವ್ರಿಗೆ ಹೋಲಿಸೋದು ತಪ್ಪು. ನಮ್ಮ ಸಿನಿಮಾ ಸ್ಟಾರ್ಸ್ ಗಳನ್ನು ಕೂಡ ದೇವ್ರು ಮಾಡ್ಬಿಡ್ತಾರೆ ಎಷ್ಟೊಂದ್ಸಲಿ. ಬಟ್ ಸಿನಿಮಾ ಸ್ಟಾರ್ಸ್ ಹಂಗಿರಲ್ಲ. ಸಿನಿಮಾ ಸ್ಟಾರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಕೂಡ ಮನುಷ್ಯರು, ನಾವು ಕೂಡ ತಪ್ಪು ಮಾಡ್ತೀವಿ, ನೀವ್ ಯಾಕೆ ನಮ್ಮನ್ನ ದೇವ್ರು ಮಾಡ್ತೀರಾ? ಈಗ ದೇವ್ರು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದಾದ್ಮೇಲಿಂದ ಅವ್ರು ತಪ್ಪೇ ಮಾಡಕ್ಕಾಗಲ್ಲ, ಅವ್ರು ನಾರ್ಮಲ್ ಮನುಷ್ಯರ ತರ ಬದುಕಕ್ಕೆ ಆಗಲ್ಲ. ಅವರು ಮನುಷ್ಯರೇ, ಅವ್ರ ಮೈಯಲ್ಲಿ ಹರಿತಿರೋದು ರಕ್ತ, ಅವರು ತಪ್ಪು ಮಾಡ್ತಾರೆ. ನಾವು ಯಾರನ್ನು ದೇವ್ರು ಮಾಡಕ್ ಹೋಗ್ಬಾರ್ದು, ಎಲ್ಲರನ್ನು ಮನುಷ್ಯರಾಗಿ ಕನ್ಸಿಡರ್ ಮಾಡ್ಬೇಕು. ಅವ್ರು ಸರಿ ಮಾಡಿದಾಗ ಸರಿ ಅಂತ ಹೇಳ್ಬೇಕು, ಚಪ್ಪಾಳೆ ತಟ್ಟಬೇಕು. ತಪ್ಪು ಮಾಡಿದಾಗ ನೀನ್ ತಪ್ಪು ಮಾಡಿದ್ಯಾ ತಲೆ ತಗ್ಸು ಅಥವಾ ಕ್ಷಮೆ ಕೇಳು ಅಂತ ಧೈರ್ಯವಾಗಿ ಹೇಳ್ಬೇಕು. ನಾವೇನ್ ಮಾಡ್ತೀವಿ, ಬಕೆಟ್ ಹಿಡಿತೀವಿ. ಅವ್ನು ಒಂದ್ಸರಿ ಪವರ್ಫುಲ್ ಪೊಸಿಷನ್ಗೆ ಹೋಗ್ಬಿಟ್ರೆ ಯಾವ್ದೇ ಮನುಷ್ಯ, ಅವನಿಂದ ನಾವ್ ಹೆಂಗ್ ಬೆನಿಫಿಟ್ ಮಾಡ್ಕೋಬಹುದು, ಒಂದ್ ಬಕೆಟ್ ಹಿಂದೆನೆ ಹೋಗುತ್ತೆ. ಆ ಬಕೆಟ್ ಇಂದ ಕ್ರಿಟಿಸಿಸಮ್ ಬರ್ದಿದಾಗ ಏನಾಗುತ್ತೆ ಅಂದ್ರೆ, ಅವನು ಸೂಪರ್ ಪವರ್ ತರ ಫೀಲ್ ಮಾಡ್ತಾನೆ, ನಾನೇ ದೇವ್ರು, ನಾನ್ ಮಾಡಿದ್ದೇ ಇಲ್ಲ ಅಂತ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡ್ಬೋದು, ಲೀಡರ್ಸ್ ಶುರುಲಿ ಒಳ್ಳೆ ರೀತಿಲಿ ಇರ್ತಾರೆ, ಹೋಗ್ತಾ ಹೋಗ್ತಾ ಹಾಳಾಗೋಗ್ತಾರೆ. ನೀವು ನೋಡ್ಬೋದು, ಲೀಡರ್ಸ್ ಶುರುಲಿ ಒಳ್ಳೆ ರೀತಿ ಇರ್ತಾರೆ, ಹೋಗ್ತಾ 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 ಆ ಸಿಸ್ಟಮೇ ಅವ್ರನ್ನ ಹಾಳು ಮಾಡುತ್ತೆ. ಅದಾದ್ಮೇಲೆ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಅದೇ ನೀವು ಒಂದು ಸಿನಿಮಾ ರಂಗದಲ್ಲೂ ಕೂಡ ನೋಡ್ಬೋದು, ಸಿನಿಮಾ ಹೀರೋಗಳು ಶುರುಲಿ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಕಥೆಗಳು ನೋಡಿ ಎಷ್ಟು ಸಖತ್ತಾಗಿರುತ್ತೆ, ಜನಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅವರು ದೇವ್ರ ತರ ತಮ್ಮನ್ನು ತಾವು ಪೊಟ್ರೆ ಮಾಡ್ಕೊಳಕ್ ಶುರು ಮಾಡ್ತಾರೆ. ಅಂದ್ರೆ ಜನರ ಒಂದು ಹ್ಯೂಮನ್ ಕನೆಕ್ಷನ್ ಇರುತ್ತಲ್ಲ, ಅದ್ ಬಿಟ್ಟು ಹೋಗ್ಬಿಡುತ್ತೆ. ಆದ್ರೂ ಜನ ಅವ್ರನ್ನ ಹೋಗಿ ನೋಡ್ತಾರೆ, ಯಾಕೆಂದ್ರೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಒಂದ್ಸಲಿ. ಆದ್ರೆ ನೀವು ಶುರು ನೋಡಿ, ಅವ್ರ ಚಾಯ್ಸ್ ಯಾರನ್ನಾರು ನೋಡಿ, ಯೂನಿವರ್ಸಲ್ ಆಗಿ, ಬರೀ ಇದರಲ್ಲ ಇಡೀ ಜಗತ್ತಲ್ಲಿ ನೋಡಿ, ಅವ್ರು ಶುರು ಆಯ್ಕೆ ಮಾಡ್ಕೊಳ್ಳುವಂತಹ ವಿಚಾರಗಳಿದೆಯಲ್ಲ, ಅದು ಯಾವತ್ತೂ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಅವ್ರು ಬೆಳೆದಿರೋದೇ ಆ ತರ ಕನೆಕ್ಷನ್ ಇಂದ, ಅಂದ್ರೆ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಇಂದ. ಆದ್ರೆ ಹೋಗ್ತಾ ಹೋಗ್ತಾ ಅವರು ಜನಗಳಿಂದ ದೂರ ಆಗ್ತಾರೆ. ಈಗ ನಮ್ಮ ರಾಜಕೀಯ ನಾಯಕರು ಕೂಡ ಶುರುಲಿ ಗ್ರಾಮ ವಾಸ್ತವ್ಯ, ಜನಗಳ ಮಧ್ಯೆ ಬದುಕೋದು. ನಮ್ಮಲ್ಲೇ ಒಬ್ರು ತಾನೆ ಅವರು ಕೂಡ ನಾಯಕರು ಅಂದ ತಕ್ಷಣ ಅವ್ರು ಯಾರೋ ಬೇರೆಯವರಲ್ಲ, ನಮ್ಮಲ್ಲೇ ಇದ್ದವರು ಜನಗಳು, ಅವರು ಮನುಷ್ಯರು. ಈಗ ನಮಗ್ ಬೇಕಾಗಿರೋದು ಅದೇ ಹೇಳ್ತಾರಲ್ಲ, ಒಬ್ಬ ನಾಯಕ ಅಂದ್ರೆ ಯಾರು, ಒಬ್ಬ ರಾಜಕಾರಣಿ ಅಂದ್ರೆ ಯಾರು, ಈ ಒಂದು ವ್ಯತ್ಯಾಸ ಏನು ಅಂತ. ರಾಜಕಾರಣಿ ಅನ್ನೋನು ಮುಂದಿನ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋನು, ನಾಯಕ ಅನ್ನೋನು ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡೋನು. ನಮಗ್ ಬೇಕಾಗಿರೋದು ರಾಜಕಾರಣಿಗಳಲ್ಲ, ನಮಗ್ ಬೇಕಾಗಿರೋದು ನಾಯಕರು. ಸೊ ಅವಾಗ ಇದರ ಅರ್ಥ ಏನಂದ್ರೆ, ನಾ ಯಾಕೆ ಚೂರು ಪಾಲಿಟಿಕ್ಸ್ ನ ಕೂಡ ಈ ಒಂದು ಕಾನ್ವರ್ಸೇಷನ್ ತಗೊಂಬಂದೆ ಅಂದ್ರೆ, ಗ್ಲೋಬಲ್ ಕನ್ನಡಿಗ ಥಾಟ್ ಪ್ರಾಸೆಸ್ ಅಲ್ಲಿ ನಮ್ಮ ವಿಶ್ವದ ಕನ್ನಡಿಗರನ್ನ ಒಟ್ಟುಗೂಡಿಸಿ, ಕನ್ನಡಿಗರಿಗೆ ಏನಾದ್ರು ಒಳ್ಳೊಳ್ಳೆಯ ಅವಕಾಶಗಳನ್ನ ಕ್ರಿಯೇಟ್ ಮಾಡಿ, ಕೆಲಸದ ವಿಷಯದಾಗ್ಬೋದು, ಬೇರೆ ಕನ್ನಡದ ಬೆಳವಣಿಗೆ ವಿಷಯದಲ್ಲಾಗ್ಬೋದು, ನಮ್ಮ ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಮಾಡಿ ಒಂದಿಷ್ಟು ಕನ್ನಡ ಪರ ವಿಷಯಗಳನ್ನ ಇಡೀ ವಿಶ್ವದಲ್ಲಿ ಮಾಡ್ಬೇಕು ಅಂತ. ಈಗ ಕರ್ನಾಟಕದಲ್ಲಿ ಮಾತ್ರ ನಾವು ಕನ್ನಡ ವಿಷಯಗಳನ್ನ ಮಾಡ್ಬೇಕು ಅಂತಿಲ್ಲ. ಈಗ ಬುರುಂಡಿ ಅಂತ ಒಂದು ದೇಶ ಇದೆ, ಪ್ರಪಂಚದ ಅತ್ಯಂತ ಬಡ ದೇಶ. ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಮೂಲಕ ಬುರುಂಡಿಯಲ್ಲಿ ಒಂದು ಸ್ಕೂಲ್ ಓಪನ್ ಮಾಡ್ಬೋದು, ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಅಂದ್ಬಿಟ್ಟು. ತಪ್ಪಿಲ್ಲ. ನಮ್ ಜನ ಉಪವಾಸ ಇದ್ದಾರೆ, ಅವ್ರಿಗೆ ಊಟ ಹೋಗ್ತಾ ಇದೆಯಾ? ಹಂಗಾಗಲ್ಲ. ಅಲ್ಲ, ಯೋಚನೆ ಮಾಡಿ, ಕೋವಿಡ್ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ವಿ, ನಮ್ ಜನಕ್ಕೂ ಕೂಡ ಕೊಡಿಸ್ತಾ ಇದ್ವಿ, ಬೇರೆ ದೇಶಕ್ಕೂ ಕೂಡ ಕಳಿಸ್ತಾ ಇದ್ವಿ. ಅದ್ರ ಅರ್ಥ ಏನು ಗೊತ್ತಾ, ಎಲ್ಲಾನು ಕಿಸ್ಕೊಳಕ್ಕಾಗಲ್ಲ, ಕೆಲವು ಸಲ ಕೊಟ್ಟು ತಗೋಬೇಕು. ಬೇರೆ ಅಂದ್ರೆ ಇದು ಒಂದು ಓವರ್ ಆಲ್ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ನ ಚಿಕ್ಕದಾಗಿ ಶಿಫ್ಟ್ ಮಾಡ್ಕೊಂಡು ಹೋದ್ರೆ, ಆ ಬ್ರಿಟಿಷ್ ಮೈಂಡ್ ಸೆಟ್ ಇಂದ, ರಾಜಕಾರಣಿಯ ಮೈಂಡ್ ಸೆಟ್ ಇಂದ ಮುಂದಿನ ಪೀಳಿಗೆಯ ನಾಯಕರ ಮೈಂಡ್ ಸೆಟ್ಗೆ ನಾವೆಲ್ಲರೂ ಬರ್ಬೇಕು. ಓಕೆ. ಸೊ ಇನ್ನೊಂದು ಏನ್ ಡೌಟ್ ಬರುತ್ತೆ ಅಂದ್ರೆ, ನನ್ ಪರ್ಸನಲ್ ಡೌಟ್ ಇದು, ಈಗ ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗಾಗಿರ್ಬೋದು, ಸಿನಿಮಾ ಸ್ಟಾರ್ಸ್ಗಾಗಿರ್ಬೋದು, ದೇವ್ರ ತರ ಪೂಜೆ ಮಾಡ್ತಾರೆ, ಫೋಟೋಸ್ ಇಡ್ತಾರೆ, ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಒಂದಿಷ್ಟು ಈವೆಂಟ್ಸ್ ಗಳನ್ನು ಕೂಡ ಮಾಡೋದುಂಟು. ಅಲ್ಲಿ ಪಾಕಿಸ್ತಾನದ ಜನಗಳು ಯಾವ ತರ ಟ್ರೀಟ್ ಮಾಡ್ತಾರೆ, ಈ ತರ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಈ ತರ ಸಂಭ್ರಮಾಚರಣೆಯಲ್ಲೆಲ್ಲ ಇರುತ್ತಾನೆ. ಅಲ್ಲೂ ಕೂಡ ಇದೇ ತರನೇ ಸೇಮ್ ಬ್ಲೈಂಡ್ ವರ್ಷಿಪ್ ಅಂತ ಕರಿತೀವಲ್ಲ, ಅಂಧಭಕ್ತಿ. ಅಂಧಭಕ್ತಿನ ನಾನು ಒಪ್ಪಲ್ಲ. ಯಾವುದೇ ರೀತಿಯ ಅಂಧಭಕ್ತಿ ಇರಬಾರದು. ನನ್ಗೂ ಸುಮಾರು ಸಲ ಯಾರು ಹಂಗೆ ಮಾತಾಡಿಸಿದ್ರೆ, ಸಾರ್ ನಾವು ನಿಮ್ಮ ಅಭಿಮಾನಿ, ಸಾರ್ ನಾ ನಿಮ್ ಫಾಲೋವರು. ನೀವು ನಮ್ಮ ಅಭಿಮಾನಿ ಅಲ್ಲ, ನೀವು ನಮ್ಮ ಫಾಲೋವರ್ ಅಲ್ಲ, ನೀವು ಗ್ಲೋಬಲ್ ಕನ್ನಡಿಗ. ನಾನು ಹೇಗೆ ಗ್ಲೋಬಲ್ ಕನ್ನಡಿಗ, ನೀನು ಒಬ್ಬ ಗ್ಲೋಬಲ್ ಕನ್ನಡಿಗ. ನನಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ನಿನ್ಗೂ ಅಷ್ಟೇ ಇದೆ. ನೀನೇನ್ ಮಾಡ್ತಾ ಇದೀಯ ಸರ್ವೇ ಸಾಮಾನ್ಯ ಮನುಷ್ಯನಾಗಿ, ನಿನ್ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯ, ಬಿಡ ಅವ್ನು ಇದನ್ನ ನೋಡ್ಕೋತಾನೆ ಅಂತ.
ಇದೇ ನನ್ ಮಿಸ್ಯೂಸ್ ಮಾಡ್ತಾ ಇರೋದು. ರಾಜಕಾರಣಿ ಮೇಲೆ ಬಿಡು ನಾವು ವೋಟ್ ಮಾಡ್ಬಿಟ್ಟೆ ಮುಗಿತ್ ನಂದು ನೋಡ್ಕೊಳ್ತಾರೆ. ನಂದು ಒಂದು ಕ್ವಾರ್ಟರ್ ಒಂದು 5,000 ಕ್ಯಾಶ್ ಬಂತು ಫಿನಿಶ್, ಅವನ್ನೆಲ್ಲ ನೋಡ್ಕೋತಾನ ಆಮೇಲೆ. ಅವನು ಏನು ನೋಡಲ್ಲ, ನೀನ್ ಅದನ್ನ ಮಾನಿಟರ್ ಮಾಡಬೇಕು. ಡೆಮಾಕ್ರಸಿಯ ಬಿಗ್ಗೆಸ್ಟ್ ಥಾಟ್ ಪ್ರೊಸೆಸ್ಸೇ ಇದು. ಈಗ ನೀವು ಜರ್ನಲಿಸ್ಟ್ ಆಗಿ ಹೇಗೆ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇರ್ತೀರಾ, ಅವನೇನ್ ಮಾಡ್ದ, ಇವ್ರೇನ್ ಮಾಡಿದ್ರು, ಇದು ತಪ್ಪು ಇದು ಸರಿ, ಅದೇ ತರ ಪ್ರತಿಯೊಬ್ಬ ಸಿಟಿಸನ್ ಕೂಡ ಮಾನಿಟರ್ ಮಾಡಬೇಕು. ಅವಾಗ್ಲೇನೆ ನಾವು ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ ಇಟ್ಕೊಳಕ್ಕಾಗೋದು. ಓಕೆ, ಈಗ ವೆದರು, ಊಟ ಅಲ್ಲಿದೆಲ್ಲ ಯಾವ ತರ ಇರ್ತಾ ಇತ್ತು ಪಾಕಿಸ್ತಾನದಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು ಈ ಸತಿ. ವಾತಾವರಣ ಕರೆಕ್ಟ್ ಸೀಸನ್ ಅಲ್ಲಿ ಹೋಗಿದ್ದೆ. ತುಂಬಾ ಬಿಸಿಲು ಇರಲಿಲ್ಲ, ತುಂಬಾ ಆಕ್ಚುಲಿ ಮಳೆ ಕೂಡ ಇತ್ತು. ಇಸ್ಲಾಮಾಬಾದ್ ನ ದಮೆನಿಕೋ ಅಂತ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಹೋಗಿದ್ವಿ. ಆ ಹಿಲ್ ಸ್ಟೇಷನ್ ಹೋದಾಗ ನಮ್ಗೆ ಒಳ್ಳೆ ಮುಂಗಾರು ನಾನು ಹಾಡೆಲ್ಲ ಆಡ್ತಾ ಇದ್ದೆ. ನಮ್ ಮುಂಗಾರು ಮಳೆ ಸಾಂಗ್ಸ್ ತುಂಬಾ ಇಷ್ಟ. ಸೊ ಅಲ್ಲಿ ಒಂದ್ 2-3 ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡೋ ತರ ಹಾಡಿ, ಛತ್ರಿ ಇಟ್ಕೊಂಡು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ, ಆ ಒಂದು ರೆಗ್ಯುಲರ್ ಇಸ್ಲಾಮಾಬಾದ್ ನ ಜನ ಮತ್ತೆ ಪಾಕಿಸ್ತಾನ ಜನ ದಮನಿಕೋಗ್ ಬರ್ತಾರೆ. ನಮ್ಮ ನಂದಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟ ಇದ್ದಂಗೆ ಅಲ್ಲಿ ನಿಂತ್ಕೊಂಡ್ರೆ ಇಡೀ ಇಸ್ಲಾಮಾಬಾದ್ ವಿಶಾಲವಾಗಿ ಕಾಣುತ್ತೆ. ಇಸ್ಲಾಮಾಬಾದ್ ಬಹಳ ಪ್ಲಾನ್ಡ್ ಸಿಟಿ. ಮುಂಚೆ ಪಾಕಿಸ್ತಾನದ ರಾಜಧಾನಿ ಕರಾಚಿ ಆಗಿತ್ತು. ಅದಾದ್ಮೇಲೆ ಜಾಗ ಸಾಲಿಲ್ವೋ ಅಥವಾ ಏನು ಅಂತಿಲ್ಲ ಥಾಟ್ ಪ್ರಾಸೆಸ್, ಇಸ್ಲಾಮಾಬಾದ್ನ ಪ್ಲಾನ್ ಮಾಡಿ ನೀಟಾಗಿ ಕಟ್ಟಿದ್ದಾರೆ. ಬಹಳ ಹಸಿರಾಗಿದೆ. ನಮ್ಮ ಹಿಂದಿನ ಬೆಂಗಳೂರು ನೋಡಿದಂಗೆ ನೆನಪಾಗತ್ತೆ ನನಗೆ. ತುಂಬಾ ಹಸಿರಿದೆ ಮತ್ತೆ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಇಡೀ ಕ್ಯಾಪಿಟಲ್ ತುಂಬಾ ಚೆನ್ನಾಗಿದೆ. ಅದು ಒಂದ್ ಮಾತು ಹೇಳ್ತಾ ಇರ್ತಾರೆ, ನಾವು ಇಂಡಿಯನ್ಸ್ ಎಷ್ಟೊಂದ್ ಜನ ಹೇಳ್ತಾರೆ ಪಾಕಿಸ್ತಾನದಲ್ಲಿ ಏನು ಪಟಾಕಿನ ಬಾಂಬ್ ನ ಪಟಾಕಿ ಹೊಡೆದಂಗ್ ಹೊಡಿತಾರೆ ಅಂತ. ಇವೆಲ್ಲ ಬರೀ ಒಂದು ಸುದ್ದಿ, ಗಾಳಿ ಸುದ್ದಿ ಅಂತ ಕರಿಬಹುದು. ಇನ್ಸಿಡೆಂಟ್ಸ್ ಆಗ್ತಾ ಇಲ್ಲ ಅಥವಾ ಆಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಬೇಕಾದಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿದೀವಿ, ಆಗ್ತಾನೆ ಇದೆ. ಬಟ್ ನನ್ನ ಪ್ರಕಾರ ಅವರ ದಾಳಿ ಬೇರೆ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಇದಕ್ಕಿಂತ. ಬಟ್ ಇಂಟರ್ನಿ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಾ ಇದಾರೆ. ಅಷ್ಟು ಪ್ರಾಬ್ಲಮ್ಸ್ ನ ಒಳ ಹೊಕ್ಕುವಷ್ಟು ಪ್ರವಾಸ ನಂದಾಗಿರ್ಲಿಲ್ಲ. ಯಾಕಂದ್ರೆ 7 ದಿವಸದಲ್ಲಿ ನೀವು ಸರ್ಫೇಸ್ ನ ಮಾತ್ರ ಟಚ್ ಮಾಡ್ಬೋದು. ಪ್ರಾಬಬ್ಲಿ ಇನ್ನೊಂದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಇನ್ನೊಂದ್ಸರಿ ಹೋಗುವಂತ ಪ್ರಯತ್ನ ಮಾಡ್ತೀನಿ, ಸ್ಪೆಷಲ್ ಪರ್ಮಿಷನ್ ಒಂದಿಗೆ. ನಮ್ಮ ಸಿಂಧ್ ಪ್ರಾಂತ್ಯ, ಯಾಕಂದ್ರೆ ಹಿಂದೂಗಳು ಹೈಯೆಸ್ಟ್ ಇರುವಂತಹ ಪ್ರಾಂತ್ಯ ಅದು. ಅದಾದ್ಮೇಲೆ ಖೈಬರ್ ಪಖ್ತೂನ್ವಾ ಮತ್ತೆ ಬಲೂಚಿಸ್ತಾನ್ಗೆ ಏನಾದ್ರು ಹೋಗಕ್ ಸಾಧ್ಯ ಆದ್ರೆ, ಬಲೂಚಿಸ್ತಾನು ಬೇರೆ ದೇಶ ಆಗೋ ಮುಂಚೆ ಅಲ್ಲ, ಈಗ ಅವ್ರ ಪರ್ಮಿಷನ್ ನಿಮಗೆ ಕೊಡ್ತಾರಲ್ವಾ? ಐ ಮೀನ್ ಕೊಟ್ಟಿರೋದನ್ನ ಅಲ್ಲಿ ಏನ್ ನಿಮಗೆ ಎಲ್ಲಿ ಪೀಸ್ಫುಲ್ ಆಗಿದೆಯೋ ಅಲ್ಲಷ್ಟೇ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೋದ್ರೆ ನಿಮ್ ಜೀವಕ್ಕೆ ಹುತ್ತಾಗ್ಬೋದು, ಅಥವಾ ಒಂದ್ ಸ್ವಲ್ಪ ಡೇಂಜರ್ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಆತರ ನಿಮಗೆ ಪರ್ಮಿಷನ್ ಕೊಟ್ಟಿಲ್ವಾ? ಅದ್ ಹೇಗೆ ಅವ್ರು ಮಾಡಿರೋದು? ಪಾಕಿಸ್ತಾನಿ ಅಂತ ಬೇಕಾದಷ್ಟು ಮೋರ್ ಡೇಂಜರಸ್ ಕಂಟ್ರೀಸ್ ನಾನು ಹೋಗಿದ್ದೀನಿ. ಈಗ ಮಡಗಾಸ್ಕರ್, ಈ ತರ ದೇಶಗಳಲ್ಲಿ ನೀವು ಯಾವ ಕ್ಷಣದಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಿರಲ್ಲ. ಇರಾನ್, ಇಸ್ರೇಲ್, ಪ್ಯಾಲೆಸ್ಟೀನ್, ಎಂತೆಂಥ ಸೆನ್ಸಿಟಿವ್ ಝೋನ್ಸ್ಗೆ ನಾನು ಹೋಗಿದ್ದೀನಿ. ಪಾಕಿಸ್ತಾನಲ್ಲಿ ರಿಲೇಟಿವ್ಲಿ ನನಗೆ ನಂದೇ ಒಂದು ಎಕ್ಸ್ಟೆನ್ಷನ್, ಅಂದ್ರೆ ಅಣ್ತಮ್ಮನ್ ಮನೆಗೆ ಜಗಳ ಆಡಿರೋ ತಮ್ಮನ ಮನೆಗೆ ಹೋಗೋ ತರ ಫೀಲಿಂಗ್ ಬಂತು ನನಗೆ. ಎಲ್ಲೂ ಆ ತರ ಕಿರಿಕಿರು ಆಗಲಿಲ್ಲ, ಎಲ್ಲ ಸುಗಮವಾಗಿತ್ತು. ಬಟ್ ಡೆಫಿನೆಟ್ಲಿ ಇನ್ನೂ ಡೆಪ್ತ್ ಆಗಿ, ಇವಾಗ ಇರಾನ್ ದೇಶನ ಹೆಂಗೆ 70 ದಿವಸಗಳ ಕಾಲ ಒಳ ಹೊಕ್ಕಿ ನೋಡೋದಲ್ಲ, ಅದೇ ರೀತಿ ಪಾಕಿಸ್ತಾನವನ್ನು ಕೂಡ ನೋಡೋ ಆಸೆ ಇದೆ. ಪ್ರಾಬ್ಲಿ ಸಾಧ್ಯವಾದ್ರೆ ಅಟ್ಲೀಸ್ಟ್ ಒಂದು 20 ದಿವಸ ಅಥವಾ 15 ದಿವಸ ಆದ್ರೂ ನೆಕ್ಸ್ಟ್ ಟೈಮ್ ನೋಡಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಇಷ್ಟಪಡ್ತೀನಿ. ಏನಂದ್ರೆ ಫಸ್ಟ್ ಟ್ರಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಒಂದು 5-6 ದಿವಸ ಅಡ್ಜಸ್ಟ್ ಆಗಕ್ಕೆ ಬೇಕಾಗುತ್ತೆ. ಈಗ ನೋಡಿ, ಪಾಕಿಸ್ತಾನ ಹೋದ ಫಸ್ಟ್ ಡೇ ಟ್ರಾವೆಲಿಂಗ್ ಅಲ್ಲೇ ಕಳೆದೋಯ್ತು. ವಾಘಾ ಬಾರ್ಡ್ರು, ಇಮಿಗ್ರೇಷನ್, ಅದಾದ್ಮೇಲೆ ಲಾಹೋರ್ಗೆ ಹೋಗೋದು, ಅದಾದ್ಮೇಲೆ ಹೋಟ್ಲಲ್ಲಿ ಚೆಕ್ ಇನ್ ಆಗೋದು, ಆಚೆ ಬರೋದು, ಅಷ್ಟರಲ್ಲೇ ಒಂದ್ ದಿವಸ ಹೋಯ್ತು. ಇನ್ನೊಂದ್ ದಿವಸ ಸಂಪೂರ್ಣ ಮಳೆ ಬಂತು. ಇನ್ನೊಂದ್ ದಿವಸ ಪೊಲೀಸ್ ವೆರಿಫಿಕೇಶನ್ ಅಂತ ಅರ್ಧ ದಿವಸ ಕಳೆದೋಯ್ತು. ಶೂಟಿಂಗ್ಗೆ ಅಥವಾ ನಾನು ಅನುಭವಿಸಕ್ ಸಿಕ್ಕಿದ್ದು ಒಂದು 2.5-3 ದಿವಸ ಅಷ್ಟೇ. ಇನ್ 3 ದಿವಸ ಬರೀ ಬೇರೆ ಬೇರೆ ಇನ್ನಿತರ ಚಟುವಟಿಕೆಗಳಲ್ಲೇ ಕಳೆದೋಯ್ತು. ಸೊ ನೆಕ್ಸ್ಟ್ ಟೈಮು ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ಬೆಟರ್ ವೀಸಾ ತಗೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಸಿಕ್ಕಿದೆ 7 ಡೇಸ್? ಇಲ್ಲ, 15 ದಿವಸಕ್ಕೆ ಕೊಟ್ಟಿದ್ರು ವೀಸಾ. ಅದ್ರಲ್ಲಿ 7 ದಿವಸ ಉಪಯೋಗ ಮಾಡ್ಕೊಂಡೆ. ಸೊ ಉಳಿದಿದ್ದೇನಕ್ಕೆ? ಉಳಿದಿಸ ಏನಂದ್ರೆ ಅದು ಒಂದು ಪ್ಲಾನ್ಡ್ ಟ್ರಿಪ್ ತರ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನೀವು ತುಂಬಾ ಒಂದು ಎಕ್ಸ್ಪೆನ್ಸಸ್ ಅಲ್ಲೂ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವು ಅಪ್ರೂವ್ಡ್ ಹೋಟೆಲ್ಸ್ ಇದೆ, ಅಲ್ಲಿ ಮಾತ್ರ ಉಳಿಬಹುದು. ಅವೆಲ್ಲ 5 ಸ್ಟಾರ್ ಹೋಟೆಲ್ಸ್. ಈಗ ಭಾರತ ದೇಶದ ಕರೆನ್ಸಿ ಮತ್ತೆ ಪಾಕಿಸ್ತಾನ ದೇಶದ ಕರೆನ್ಸಿ ತಗೊಂಡ್ರೆ 1:3 ಇದೆ. ಈಗ ನಮ್ದು 1 ರೂಪಾಯಿ ಅಂದ್ರೆ ಅವ್ರದ್ದು 3 ರೂಪಾಯಿ. ಆತರ ಅಂದ್ರೆ ಅವರು 3 ಪಟ್ಟು ಕಮ್ಮಿ ಇದಾರೆ ಕರೆನ್ಸಿ ವ್ಯಾಲ್ಯೂಯೇಷನ್ ಅಲ್ಲಿ. ಬಟ್ ಪ್ರತಿ ದಿವಸದ ನಿತ್ಯ ಊಟ ತಿಂಡಿ ವಿಚಾರದಲ್ಲಿ ಸೇಮ್ ಇದೆ ಆಲ್ಮೋಸ್ಟ್. ತರಕಾರಿ ಹಣ್ಣೆಲ್ಲ ಸ್ವಲ್ಪ ಕಮ್ಮಿ ಇದೆ. ಅದ್ ಬಿಟ್ರೆ ಹಾಲು ಇವೆಲ್ಲ ತಗೊಂಡ್ರೆ ಅವ್ರದ್ದು 65 ರೂಪಾಯಿ ಲೀಟ್ರು. ಅಂದ್ರೆ ನಮ್ಮ ಭಾರತ ದೇಶಕ್ಕೂ ಅವ್ರಿಗೂ. ಆಮೇಲೆ ಪೆಟ್ರೋಲ್ ಒಂದು 20 ರೂಪಾಯಿ ಕಮ್ಮಿ ಇದೆ ಅವ್ರದ್ದು. ಆಲ್ಮೋಸ್ಟ್ ಒಂದೆಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಕರೆನ್ಸಿ ಮಾತ್ರ ದೊಡ್ಡದ, ಅಂದ್ರೆ ಅವರು ತುಂಬಾ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ಖರ್ಚು ವೆಚ್ಚಗಳನ್ನ ತಗೊಂಡ್ರೆ ಆಲ್ಮೋಸ್ಟ್ ಸೇಮ್ ಇದೆ ಅನ್ಸುತ್ತೆ.
ಸೊ ಈಗ ಸಪೋಸ್ ನೀವು ನಿಮ್ ಮೈಂಡ್ ಅಲ್ಲಿ ಬಂದಿತ್ತು ಪಾಕಿಸ್ತಾನ ಡೇಂಜರಸ್ ಅದೊಂದು ಕಂಟ್ರಿ ಬಿಟ್ಬಿಡೋಣ ಅಂತಂದ್ರೆ ಏನ್ ಮಿಸ್ ಮಾಡ್ಕೋತಾ ಇದ್ರಿ ಸಪೋಸ್ ಪಾಕಿಸ್ತಾನಕ್ಕೆ ನೀವು ವಿಸಿಟ್ ಮಾಡದೆ ಹೋಗಿದ್ರೆ? ಸತ್ಯಾಂಶಗಳನ್ನ ಮಿಸ್ ಮಾಡ್ಕೋತಾ ಇದ್ದೆ, ರಾ ಮತ್ತೆ ರಿಯಲ್ ಫ್ಯಾಕ್ಟ್ಸ್ ಮಿಸ್ ಮಾಡ್ಕೋತಾ ಇದ್ದೆ, ಒಂದಿಷ್ಟು ಒಳ್ಳೆ ಊಟ ತಿಂಡಿ ಮಿಸ್ ಮಾಡ್ಕೋತಾ ಇದ್ದೆ, ಅಲ್ಲಿಯ ಕಲ್ಚರು ಟ್ರೆಡಿಷನ್ ಮತ್ತೆ ಅಲ್ಲಿ ಜನಗಳ ಫಸ್ಟ್ ರಿಯಾಕ್ಷನ್ಸ್ಗಳನ್ನ ಮಿಸ್ ಮಾಡ್ಕೋತಾ ಇದ್ದೆ, ಅಲ್ಲಿಯ ಜನರ ಆತಿಥ್ಯವನ್ನ ಮಿಸ್ ಮಾಡ್ಕೋತಾ ಇದ್ದೆ. ಪಾಕಿಸ್ತಾನದ ಸಭೆ ಸಾಮಾನ್ಯ ಜನರ ಏನಂತಾರೆ ಗೆಸ್ಟ್ ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ನನ್ನನ್ನೊಬ್ನೇ ಅಂತಲ್ಲ, ನೀವು ನೋಡ್ಬೋದು ವ್ಲಾಗ್ಸ್ ನ, ಫಾರಿನರ್ಸ್ ಬಂದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ನಮ್ಮ ನಮ್ಮ ಭಾರತ ದೇಶದ ಸಂಸ್ಕೃತಿ ಅತಿಥಿ ದಯವೋ ಭವ ಅಂತ ಏನ್ ಕರಿತೀವಿ ನಾವು, ಗೆಸ್ಟ್ ಇಸ್ ಲೈಕ್ ಗಾಡ್ ಅಂತ, ಅದೇ ರೀತಿ ಅವರು ಕೂಡ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂದ್ರೆ ಸರ್ವೇ ಸಾಮಾನ್ಯ ಮನುಷ್ಯರು. ಅಗೇನ್ ಪೊಲಿಟಿಕಲಿ ನಾವು ಮಾತಾಡಕ್ಕಾಗಲ್ಲ ಇದರಲ್ಲಿ, ಜಗಳ ಕದನ ಬೇರೆ ಸೈಡ್. ನಾನು ಹೇಳ್ತಾ ಇರೋದು ಒಬ್ಬ ಕಾಮನ್ ಮ್ಯಾನ್ ಲೈಫ್. ಸೊ ಆರಾಮಾಗಿ ಲೀಡ್ ಮಾಡ್ಬೋದಲ್ಲ ಕಾಮನ್ ಮ್ಯಾನ್ ಅಂತ? ಅಲ್ಲ, ನಾನ್ ನೋಡಿರೋ ರೀಜನ್ಸ್ ಅಲ್ಲಿ ಆರಾಮಾಗಿದ್ದಾರೆ. 5 ಸ್ಟಾರ್ ಹೋಟ್ಲ್ ತೋರಿಸಿದೀನಿ, ದೊಡ್ಡ ದೊಡ್ಡ ಹೋಟೆಲ್ಸ್ ತೋರಿಸಿದೀನಿ, ರಸ್ತೆಗಳನ್ನ ತೋರಿಸಿದೀನಿ, ನೈಟ್ ಲೈಫ್ ತೋರಿಸಿದೀನಿ, ದೇವಸ್ಥಾನಗಳನ್ನ ತೋರಿಸಿದೀನಿ, ಮಸೀದಿ ಚರ್ಚ್ ತೋರಿಸಿದೀನಿ. ನಾನ್ ನೋಡಿದಷ್ಟಂತಹ ಜಾಗಗಳಲ್ಲಿ ಎಲ್ಲರೂ ಕಂಫರ್ಟಬಲ್ ಆಗಿದ್ರು. ಸೊ ನೀವು ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋದಾ ಈ ತರ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ, ಅಥವಾ ಒಂದು ಮ್ಯಾಪ್ ಏನಾದ್ರು ನೀವು ಹಾಕೊಂಡು ಹೋಗಿರ್ತೀರಾ? ಪಾಕಿಸ್ತಾನದ ದೇಶಗಳಲ್ಲಿ ನೀವು ಅಷ್ಟೊಂದು ನಿಮ್ದು ರ್ಯಾಂಡಮ್ ಆಗಿ ಮಾಡಕ್ಕಾಗಲ್ಲ. ಈಗ ನಾನು ಬೇರೆ ದೇಶಗಳಲ್ಲಿ ನಂಗೆ ಹೆಂಗ್ ಬೇಕೋ ಹಂಗಿರ್ತೀನಿ. ಪಾಕಿಸ್ತಾನದಲ್ಲಿ ಪ್ಲಾನ್ ಟ್ರಿಪ್ ಇತ್ತು, ಸೊ ಐಟನರಿ ಪ್ರಕಾರ ಮಾತ್ರ ಮಾಡಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.